ಈಗೇನು ನೋಡ್ತಾ ಇದ್ದೀರಾ ಕಾರ್ ನೋಡಿದ್ರೆ ನೀವು ಕೂಡ ನಂಬೋದಿಲ್ಲ, ಯಾಕಂದ್ರೆ ಕ್ವಾಲಿಸ್ ಯಾವ ರೀತಿ ಮೇಂಟೈನ್ ಮಾಡಿದಾನೆ ಅಂತಾನೆ ನೋಡ್ತಾ ಇರ್ಬೋದು. 10,000 ಡೌನ್ ಪೇಮೆಂಟ್ ಅಷ್ಟೇ. 15,000 ಡೌನ್ ಪೇಮೆಂಟ್. 25,000 ಡೌನ್ ಪೇಮೆಂಟ್ ಹುಡುಕಿದ್ರು CBI ಅವರು ತರಕ್ಕಾಗಲ್ಲ ಅಂತ ವೆಹಿಕಲ್ಸ್ಗಳು ನಮ್ಮ ಹತ್ರ ಜಿನೇನ್ ವೆಹಿಕಲ್ ಸಿಗ್ತಾ ಇದೆ. ಒಂದ್ಸಲ VH ಕಾರ್ಸಿಗೆ ಭೇಟಿ ನೀಡಿ. ಲೋನ್ ಬೇಕು ಅನ್ನೋರಿಗೆ 4.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ 0 ಡೌನ್ ಪೇಮೆಂಟ್ ಅಲ್ಲಿ. ಹೌದು, ಮಾಡಲ್ ಡೈಮಂಡ್ ಸಿಸ್ಟಮ್ ಅಂತ ಏನು ಬರುತ್ತೆ ಅದನ್ನ ಹಾಕ್ಸಿದ್ದಾರೆ. ಸೊ ಮತ್ತೆ ಗಾಡಿ ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ಡ್. ಅಂದ್ರೆ 2,000 ಓಡಿದೆ ಅಂದ್ಮೇಲೆ ನಾವೇನು ತೋರಿಸೋಂಥ ನೆಸೆಸಿಟಿ ಇರೋದಿಲ್ಲ. 75,000 ಆಗತ್ತೆ ಸರ್ ಫೈನಲ್. 2011 ಮಾಡಲ್ 75,000. 2012 ಮಾಡಲು ಸಿಂಗಲ್ ಓನರು ಸರ್. ಫೈನಲ್ ಟು ಫೈನಲ್ ಇದು 85,000 ಆಗುತ್ತೆ ಸರ್. ಅದು 2.35 ಬಂದ್ರೆ ಗಾಡಿ ಕೊಟ್ಬಿಡ್ತೀವಿ. 2014 ಮಾಡಲು ಸಿಂಗಲ್ ಓನರ್ ಗಾಡಿ ಇದು. ಓಕೆ, ಪೆಟ್ರೋಲ್ ಸರ್. ಇದು ಫೈನಲ್ ಟು ಫೈನಲ್ 6.5 ಲಕ್ಷ ಹೇಳ್ತಾ ಇದ್ದೀವಿ. 6,30,000 ಬಂದ್ರೆ ಫೈನಲ್ ಕೊಟ್ಬಿಡ್ತೀವಿ. 6,30,000. ಹೌದು, 18 ಮಾಡಲು ಸಿಂಗಲ್ ಓನರ್ ಗಾಡಿ. 4,25,000 ಬಂದ್ರೆ ಗಾಡಿ ಕೊಡ್ತೀವಿ. 4,25,000. ಓಕೆ, ಅಲ್ಲಿಗೆ 40,000 ಡೌನ್ ಪೇಮೆಂಟ್. ಹೌದು ಸರ್. ಫೈನಲ್ ಟು ಫೈನಲ್ 14.5 ಹೇಳ್ತಾ ಇದ್ದೀವಿ. 14 ಲಕ್ಷ ಬಂದ್ರೆ ಫೈನಲ್ ಕೊಟ್ಬಿಡ್ತೀವಿ ಸರ್. 75,000 ಡೌನ್ ಪೇಮೆಂಟ್. 75,000 ಡೌನ್ ಪೇಮೆಂಟ್ ಅಂದ್ರೆ 22 ಮಾಡಲು ಡೀಸೆಲ್ ಗಾಡಿ ಕೊಡ್ತೀವಿ. ಸಿಂಗಲ್ ಓನರ್ ಗಾಡಿ, ಬ್ಲಾಕ್ ಕಲರ್. ಓಕೆ, 1,00,000 ಡೌನ್ ಪೇಮೆಂಟ್. 1 ಲಕ್ಷ ಡೌನ್ ಪೇಮೆಂಟ್. ಓಕೆ. 16 ಮಾಡಲ್ ಒಂದು, 15 ಮಾಡಲ್ ಒಂದು. ಓಕೆ. 17,000 ಹೊಡಿದೆ, 50,000 ಹೊಡಿದೆ, ಎರಡು ಆಟೋಮೆಟಿಕ್. 50,000 ತಂದ್ರೆ 8 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್. 75,000 ಡೌನ್ ಪೇಮೆಂಟ್ ತರಬೇಕು. ಓಕೆ, ಅದು ಕೂಡ ಇದು ಟಾಪ್ ಹೆಡ್, ಅಲೋ ವೀಲ್ಸ್, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು ಎಲ್ಲಾನು ಕೂಡ ಇರುವಂತದ್ದು. ಜೊತೆ 50,000 ಡೌನ್ ಪೇಮೆಂಟ್. ಓಕೆ. ಕ್ವಾರ್ಟರ್ ಜೆಟ್ ಮಲ್ಟಿ ಜೆಟ್ ಇಂಜಿನ್ ಇದು. ಓಕೆ, ಗಾಡಿ ಕೂಡ ಇರುತ್ತೆ. ಡೀಟೇಲ್ ಸರ್. 2017 ಮಾಡಲು E2 P8 ಅಂತ ಇದು. ಓಕೆ. ನಿಮಗೋಸ್ಕರ ನಾನು ಇವತ್ತು ಮತ್ತೊಮ್ಮೆ VH ಕಾರ್ಸ್ಗೆ ಬಂದಿದ್ದೀನಿ ಸರ್. ಇವತ್ತು ಹೊಸ ಸ್ಟಾಕ್ಸ್ ಬಂದಿದೆ ಸರ್. ಮತ್ತೊಂದು ವಿಡಿಯೋ ಮಾಡೋಣ. ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಒಂದು ಚಂದಾದಾರರಿಗೆ ಒಳ್ಳೊಳ್ಳೆ ಗಾಡಿಗಳನ್ನ ಒಳ್ಳೊಳ್ಳೆ ಪ್ರೈಸಲ್ಲಿ, ಅದು ಕೂಡ ಕಡಿಮೆ ಡೌನ್ ಪೇಮೆಂಟಲ್ಲಿ ಕೊಡೋಣ ಅಂದರು. ನಿಮಗೋಸ್ಕರ ನಾನು ಇವತ್ತು ಬಂದಿದ್ದೀನಿ. ಇವ್ರ ಹತ್ರ ತುಂಬಾ ಯೂಸ್ ಸ್ಟಾಕ್ಸ್ ಇರುತ್ತೆ. ಎಲ್ಲನೂ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ತಿಳಿಸ್ಕೊಡ್ತೀನಿ. ನಮ್ಮ ಜೊತೆ ಸರ್ ಕೂಡ ಇದ್ದಾರೆ. ಸೊ ಇವಾಗ VH ಕಾರ್ಸ್ ಅಡ್ರೆಸ್ ಎಲ್ಲಿ ಬರುತ್ತೆ ಕೇಳ್ಕೊಳ್ಳೋಣ ಸರ್. ಅಡ್ರೆಸ್ ಸರ್ VH ಕಾರ್ಸು ನಿಮಗೆ ಎಲ್ಲದಕ್ಕಿಂತ ಮುಂಚೆ ಸಿಗೋದೇ VH ಕಾರ್ಸ್ ಸರ್ ಬೆಂಗಳೂರಿನಲ್ಲಿ. ಯಾಕೆಂದರೆ ನಿಮಗೆ ಮೈಸೂರು ರೋಡಿಗೆ ತುಂಬ ಹತ್ರ ಇದೆ, ಕಡೆ ಮಾಗಡಿ ರೋಡಿಗೆ ತುಂಬ ಹತ್ರ ಇದೆ, ಈ ಕಡೆ ಯೂನಿವರ್ಸಿಟಿಗೆ ತುಂಬ ಹತ್ರ ಇದೆ. ಎಲ್ಲದಕ್ಕೂ ಸೆಂಟ್ರ್ ಪ್ಲೇಸಲ್ಲಿದೆ ನಮ್ಮ VH ಕಾರ್ಸು. ಅದು ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ತುಂಬ ಹತ್ರ ಇದೆ. ಬ್ಯಾಂಗ್ಳೂರಿಗೆ ಯೂನಿವರ್ಸಿಟಿ ಹತ್ರ ಇರೋದೇ VH ಕಾರ್ಸ್. ಎಷ್ಟಿದೆ ಸರ್ ಕಾರ್ಗಳು? ಸರ್ ನನ್ನ ಹತ್ರ ಎಲ್ಲ ಒಂದು 65 ರಿಂದ 70 ಕಾರ್ ಇದೆ ಸರ್. ಓಕೆ. ಎಲ್ಲ ಕಾರ್ ಇನ್ನೂ ಬರ್ತಾ ಇದ್ದಾವೆ. ಈ ಕಸ್ಟಮರ್ಸು ಬರೋದ್ರಲ್ಲಿ ಇನ್ನೊಂದು 10 ಕಾರ್ ಬಂದಿರ್ತಾರೆ ಸರ್ ಸ್ಟಾಕ್. ಓಕೆ. ಈಗ ಲೋನ್ ಅಂತ ಬಂದರೆ ಸರ್ ಯಾವ ಮಾಡಲಿಂದ ಸರ್ ಲೋನ್ ನೋಡಿ ಸರ್, ಎಲ್ಲ ಗಾಡಿಗೂ ಒಂದು 80% ಲೋನ್ ಆಗುತ್ತೆ. ಅವ್ರವ್ರ ಪ್ರೊಫೈಲ್ ಮೇಲೆ, ಅವ್ರವ್ರ ಸಿಬಿಲ್ ಮೇಲೆ ಲೋನ್ಗಳು ಸಿಗತ್ತೆ. ಹೌದು. ಎಲ್ಲರಿಗೂ ಲೋನ್ ಆಗ್ಬಿಡುತ್ತೆ ಅಂದರೆ ಎಲ್ಲರಿಗೂ ಆಗಲ್ಲ. ಅವ್ರದ್ದು ಎಷ್ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಏನಿದೆ ಅದ್ರ ಮೇಲೆ ಲೋನ್ ಆಗುತ್ತೆ. ಇನ್ನು ಕೆಲವರಿಗೆ ಹೊಲ ಗದ್ದೆ ಮನೆ ಮೇಲೆ ಇದ್ರೆ ಅದ್ರ ಮೇಲೂ ಮಾಡೋರಿದೆ. ಶ್ರೀರಾಮ ಚೋಳ ಅವೆಲ್ಲ ಮಾಡ್ತಾರೆ. ಹೌದು. ಬಟ್ 100% ಲೋನ್ ಎಲ್ಲ ಆಗಲ್ಲ. 80% ಲೋನ್ ಅಂತೂ 100% ಆಗುತ್ತೆ. ಓಕೆ. 80% ಲೋನ್ ಕೊಡ್ತೀವಿ ಎಲ್ಲ ಗಾಡಿಗಳಿಗೂ. ಇವರ ಒಂದು ಕ್ಯಾಟ್ಲಾಗ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಅಂದರೆ ಆ ವಾಟ್ಸಪ್ ಓಪನ್ ಮಾಡಿದ್ರೆ ಇವರ ಒಂದು ಕ್ಯಾಟ್ಲಾಗ್ ಲಿಂಕ್ ಸಿಗುತ್ತೆ. ಅಲ್ಲಿ ಇವ್ರ ಹತ್ರ ಯಾವುದೇ ಹೊಸ ಕಾರ್ಗೆ ಬಂದರೂ ಕೂಡ ಅಲ್ಲಿ ಸ್ಟಾಕ್ಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಯಾವ ಮಾಡಲು ಏನು ಪ್ರೈಸ್ ಇದೆ ಎಲ್ಲನೂ ಕೂಡ ಅಲ್ಲಿ ಡೀಟೇಲು ಕೂಡ ಸಿಗುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಹೋಗೋದು ಫಸ್ಟ್ ವೆಹಿಕಲ್ ಮಾರುತಿ ಸುಜುಕಿ ಇಗ್ನಿಸು. ಅದು ಕೂಡ ತುಂಬ ಕಡಿಮೆ ಓಡಿರುವಂಥ ಗಾಡಿ ಅಂತ ಹೇಳಿದ್ದಾರೆ. ಎಷ್ಟು ಓಡಿದೆ ಮತ್ತು ಏನು ಡೀಟೇಲ್ ಎಲ್ಲನೂ ಕೂಡ ಕೇಳೋಣ. ಡೀಟೇಲು ಸರ್ ಇದು. ಸರ್ ಇದು ಮಾರುತಿ ಇಗ್ನಿಶು ಜಿಗ್ಮಾ. ಇದು ಬರೀ 2,000 ಓಡಿರೋದು. 2,000. ಹೌದು. 24 ಮಾಡಲು 2,000 ಓಡಿದೆ. ಯಾರು ಓಡಿಸೋರಿಲ್ಲ ಅವ್ರ ಮನೇಲಿ. ಸೇಲ್ ಮಾಡಿ ಅಂತ ಕೊಟ್ಟಿದ್ದಾರೆ. ಪಾರ್ಕ್ ಅಂಡ್ ಸೇಲ್ ಗಾಡಿ ತೊಗೊಂಡಿದ್ದೀವಿ. ಯಾರು ಇಂಟ್ರೆಸ್ಟ್ ಅವ್ರು ಬಂದು ಬೈ ಮಾಡಿ. ಸರ್ ಫೈನಲ್ ಟು ಫೈನಲ್ 5.5 ಲಕ್ಷಕ್ಕೆ ಆಗುತ್ತೆ ಸರ್. 5.5 ಲಕ್ಷಕ್ಕೆ. ಹೌದು. ಇದು ಹೊಸ ಗಾಡಿ ಬಂದು ನಿಮಗೆ 6,80,000 ಇದೆ. ಬಟ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡಿಸಿದ್ದಾರೆ. ಒಂದು 50,000 ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ. 7 ಲಕ್ಷ ಚಿಲ್ಲರೆ ಬೀಳುತ್ತೆ ಈಗ ಶೋರೂಮಲ್ಲಿ ಇವರಿಗೆ ಬಿದ್ದಿದೆ. 5.5 ಲಕ್ಷ ಬಂದರೆ ಗಾಡಿ ಕೊಡ್ತಾರೆ. 2,000 ಓಡಿರೋದ್ರಿಂದ ಇದು ನಿಮಗೆ 5.5 ಲಕ್ಷ ಸಿಗುತ್ತೆ. ಲೋನ್ ಬೇಕು ಅಂದರೆ ನಿಮ್ಗೆ 5 ಲಕ್ಷ ಲೋನ್ ಸಿಗುತ್ತೆ ಸರ್. ಓಕೆ, 5 ಲಕ್ಷ ಲೋನ್ ಸಿಗುತ್ತೆ. ಓಕೆ. ಮತ್ತು ಇದರಲ್ಲಿ ನಿಮಗೆ 360 ಕ್ಯಾಮ್ರಾ ಇರುತ್ತೆ. ಹೌದು, 360 ಕ್ಯಾಮ್ರಾ ಇದೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್. ಅದು ಕೂಡ ನಿಮಗೆ ಇದರಲ್ಲಿ ಡೈಮಂಡ್ ಸಿಸ್ಟಮ್ ಅಂತ ಏನು ಬರುತ್ತೆ ಅದನ್ನು ಹಾಕ್ಸಿದ್ದಾರೆ. ಸೊ ಮತ್ತು ಗಾಡಿ ಕೂಡ ತುಂಬಾ ನೀಟ್ಲಿ ಮೇಂಟೈನ್ಡ್. ಅಂದರೆ 2,000 ಓಡಿದೆ ಅಂದಮೇಲೆ ನಾವೇನು ತೋರಿಸೋಂಥ ನೆಸೆಸಿಟಿ ಇರೋದಿಲ್ಲ. ನಿಮಗೆ ಗೊತ್ತಿರುತ್ತೆ. ಮೈಲೇಜ್ ಎಲ್ಲ ನೀವು ಆರಾಮಾಗಿ 18-20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಇವೆಲ್ಲನೂ ಕೂಡ ನ್ಯೂ ಇಂಜಿನ್ ಆದ್ದರಿಂದ ನಿಮಗೆ ಒಳ್ಳೆ ಮೈಲೇಜು ಕೂಡ ಬರುತ್ತೆ. ಸೊ ಬೇಕು ಅನ್ನೋರು ಈ ಗಾಡಿ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಲೋನ್ ಡೀಟೇಲ್ ಆಲ್ರೆಡಿ ತಿಳಿಸಿದ್ದೀವಿ. ಸೊ ಬೇಕು ಅನ್ನೋರು ಬೇಗ ಓಡಿ ಬರ್ಬೋದು. ಸೊ ನೆಕ್ಸ್ಟು ನ್ಯಾನೋಗಳು. ಲೋ ಬಜೆಟಲ್ಲಿ ಬೇಕು ಅಂದರೆ ಲೋ ಬಜೆಟ್ ಕಿಂಗ್ ಅಂತಲೇ ಹೇಳ್ಬೋದು ನ್ಯಾನೋ ಕಾರ್ಗಳನ್ನ. ಸೊ ನೀವು ನೋಡ್ತಾ ಬೋದು, 1 ಅಲ್ಲ 2 ಅಲ್ಲ 3 ಇದೆ. ಸೊ 3 ಕಲರಲ್ಲಿ ಇರುತ್ತೆ. ಫಸ್ಟ್ ಒನ್ ಯೆಲ್ಲೋ ಕಲರಲ್ಲಿ ಇರುವಂಥ ನ್ಯಾನೋ. ಸರ್ ಡೀಟೇಲ್ ಇದು. ಸರ್ ಯೆಲ್ಲೋ ಕಲರ್ ನ್ಯಾನೋ LX 2011 ಮಾಡಲು 75,000 ಆಗುತ್ತೆ ಸರ್ ಫೈನಲ್. 2011 ಮಾಡಲ್ 75,000. ಹೌದು. ಓಕೆ. ನೆಕ್ಸ್ಟ್ ಸರ್ ನ್ಯಾನೋ ಮ್ಯಾನ್ಯುವಲ್ ಬೇಡ ಆಟೋಮೆಟಿಕ್ ಬೇಕು ಅನ್ನೋರಿಗೆ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದೆ.
ಸರ್ ಫೈನಲ್ ಟು ಫೈನಲ್ಲು 1,80,000 ಫೈನಲ್ ಆಗುತ್ತೆ ಸರ್. 1,80,000ಗೆ. ಹೌದು. ಓಕೆ, ಅದು ಕೂಡ ಆಟೋಮೆಟಿಕ್ ವೆಹಿಕಲ್. ನ್ಯಾನೋ ಟ್ವಿಸ್ಟ್ ಅದು. ನ್ಯಾನೋ ಟ್ವಿಸ್ಟ್ ಇದು. ಓಕೆ, ಇದು ಸರ್? ಸರ್ ಇದು 2012 ಮಾಡಲು ಸಿಂಗಲ್ ಓನರು. ಸರ್ ಫೈನಲ್ ಟು ಫೈನಲ್ ಇದು 85,000 ಆಗುತ್ತೆ ಸರ್. 85,000. 85,000 ಆಗುತ್ತೆ. ಓಕೆ, 85,000ಗೆ ನಿಮ್ಗೆ ಈ ನ್ಯಾನೋ ಕೂಡ ಸಿಗುತ್ತೆ. ಈ ನ್ಯಾನೋ ಎಲ್ಲ ನಿಮಗೆ 20+ ಮೈಲೇಜ್ ಬರುತ್ತೆ. ಇದು ಬಂದು ನಿಮಗೆ ನ್ಯಾನೋ ಟ್ವಿಸ್ಟು. ಏನಕ್ಕಪ್ಪ ಪ್ರೈಸ್ ಇದಕ್ಕೆ ಜಾಸ್ತಿ ಅಂದರೆ, ನ್ಯಾನೋ ಟ್ವಿಸ್ಟ್ ಏನಂದರೆ ನಿಮಗೆ ಪವರ್ ಸ್ಟೇರಿಂಗು ಎಲ್ಲನೂ ಕೂಡ ಇರೋಂಥದ್ದು. ಇದರಲ್ಲೆಲ್ಲ ನಿಮಗೆ ಪವರ್ ಸ್ಟೇರಿಂಗ್ ಇರೋದಿಲ್ಲ. ಸೊ ಬಟ್ ಇದರಲ್ಲಿ ಮಾತ್ರ ಬರುತ್ತೆ. ಸೊ ಅದಕ್ಕೋಸ್ಕರ ಇದರಲ್ಲಿ ಪ್ರೈಸು ಕೂಡ ಜಾಸ್ತಿ ಇರುತ್ತೆ. ಸೊ ಜೊತೆಗೆ ಅದು ಆಟೋಮೆಟಿಕ್ ಬೇರೆ. ಸೊ ನೆಕ್ಸ್ಟು ನನ್ನ ಫೇವ್ರೇಟ್ ಗಾಡಿ ವೋಕ್ಸ್ವ್ಯಾಗನ್ ಪೋಲೋ. ಈ ಗಾಡಿ ನೋಡಿದ್ರೆ ಯಾರಿಗಾದ್ರೂ ಇಷ್ಟ ಆಗೇ ಆಗುತ್ತೆ. ಹುಡುಗರ ಮನ ಕದ್ದ ಕಾರು ಅಂತಲೇ ಹೇಳ್ಬೋದು. ಡೀಟೇಲ್ ಸರ್ ಇದು? ಸರ್ 2014 ಮಾಡಲು ಸಿಂಗಲ್ ಓನರ್ ಗಾಡಿ ಇದು. ಓಕೆ, ಪೆಟ್ರೋಲ್ ಹೈಲೈನ್ ಸರ್ ಇದು, ಟಾಪ್ ಆ್ಯಂಡ್ ವರ್ಷನ್. ಸರ್ ಇದು 90,000 ಹೊಡಿದೆ. ಸರ್ ಫೈನಲ್ ಟು ಫೈನಲ್ 4.5 ಲಕ್ಷ ಬಂದರೆ ಕೊಡ್ತೀವಿ ಸರ್. 4.5 ಲಕ್ಷ. 4.5 ಲಕ್ಷ ಬಂದರೆ ಕೊಡ್ತೀವಿ. ಓಕೆ, ಲೋನು ಸರ್ ಇದಕ್ಕೆ? ಲೋನ್ ಬೇಕು ಅಂದರೆ 4 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್. ಓಕೆ, 50,000 ಡೌನ್ ಪೇಮೆಂಟಲ್ಲಿ ನೀವು ರೆಡ್ ಕಲರ್ ಪೋಲೋ ಕೂಡ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂದರೆ ವೈಟ್ ಕಲರ್ ಬೇಕು ಅಂದರೆ ಅದರದ್ದು ಕೂಡ ಇವ್ರ ಹತ್ರ ಅವೈಲೇಬಿಲಿಟಿ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು? ಸರ್ ಇದು ಡೀಸೆಲ್ ಗಾಡಿ ಇದು. ಹಾಂ, ಅದು ಪೆಟ್ರೋಲ್, ಇದು ಡೀಸೆಲ್. ಓಕೆ ಸರ್ 18 ಮಾಡಲು ಇದು. ಇದು 18 ಮಾಡಲು ಸೆಕೆಂಡ್ ಓನರು, 1 ಲಕ್ಷ ಓಡಿದೆ. ಡೀಸೆಲ್ ವೇರಿಯಂಟು ತುಂಬ ಚೆನ್ನಾಗಿದೆ. ಎಲ್ಲ ಶೋರೂಮ್ ಇಷ್ಟ ಇದೆ ಎಲ್ಲ ಗಾಡಿಗಳಿಗೂ. ಓಕೆ ಸರ್ ಫೈನಲ್ ಟು ಫೈನಲ್ 5.5 ಲಕ್ಷ ಬಂದರೆ ಕೊಡ್ತೀವಿ ಸರ್. 5.5 ಲಕ್ಷ? ಹೌದು. ಓಕೆ, 5,50,000ಗೆ ಲೋನು ಸರ್ ಇದಕ್ಕೆ? ಲೋನ್ ಬೇಕು ಅಂದರೆ 5ರಿಂದ 5.5 ಲಕ್ಷ ಲೋನ್ ಆಗುತ್ತೆ ಸರ್. 25,000ರಿಂದ 50,000 ಡೌನ್ ಪೇಮೆಂಟ್ ಸರ್. ಓಕೆ, ಇದು ಬಂದು ಐ ಲೈನು, ಇದು ಬಂದು ಕಂಫರ್ಟ್ ಲೈನ್ ಅಲ್ಲ? ಕಂಫರ್ಟ್ ಲೈನ್. ಓಕೆ, ಇದು ಬಂದು ನಿಮಗೆ ಫುಲ್ಲಿ ಟಾಪ್ ಎಂಡು. ಅಂದರೆ ನಿಮಗೆ ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಮಿರರ್ ಅಡ್ಜಸ್ಟ್ಮೆಂಟು, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲನೂ ಕೂಡ ಬರುತ್ತೆ. ಇದು ಬಂದು ನಿಮಗೆ ಕಂಫರ್ಟ್ ಲೈನು. ಬ್ಯಾಕ್ ವೈಫರ್, ಡಿಫಾಗರು, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ABS ಕೂಡ ಇರುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಆಟೋಮೆಟಿಕ್ AC, ಕ್ರೂಸ್ ಕಂಟ್ರೋಲ್ ಇವೆಲ್ಲನೂ ಕೂಡ ಎಕ್ಸ್ಟ್ರಾ ಬರುವಂಥದ್ದು. ಬಟ್ ಈ ವೇರಿಯಂಟಲ್ಲಿ ಅದೆಲ್ಲ ಬರೋದಿಲ್ಲ. ಸೊ ನೆಕ್ಸ್ಟು ಮತ್ತೊಂದು ಪೋಲೋ ವೈಟ್ ಕಲರಲ್ಲಿ KS01 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದು ಡೀಟೇಲ್ಸ್ ಸರ್ ಇದು? ಸರ್ 2019 ಮಾಡಲು ಹೈಲೈನ್ ಸರ್ ಇದು, ಟಾಪ್ ಆ್ಯಂಡ್. ಓಕೆ, ಹೈಲೈನು ಪೆಟ್ರೋಲ್ ವೆಹಿಕಲ್ ಇದು. 19 ಮಾಡಲು ಸೆಕೆಂಡ್ ಓನರ್, 50,000 ಅಷ್ಟೇ ಹೊಡಿರೋದು ಗಾಡಿ ಇದು. ಓಕೆ, 6.5 ಲಕ್ಷ ಬಂದರೆ ಫೈನಲ್ ಕೊಡ್ತೀವಿ. 6.5 ಲಕ್ಷಕ್ಕೆ ಲೋನು ಸರ್ ಇದಕ್ಕೆ? ಲೋನ್ ಬೇಕು ಅಂದರೆ 6 ಲಕ್ಷ ಲೋನ್ ಆಗುತ್ತೆ. 50,000 ಡೌನ್ ಪೇಮೆಂಟ್. ಓಕೆ, ನೆಕ್ಸ್ಟು ಟಾಟಾ ನೆಕ್ಸಾನ್. ಅದು ಕೂಡ ಬ್ಯಾಂಗ್ಳೂರ್ದು ಯಾವುದಿದು? K41 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು? ಸರ್ ಟಾಟಾ ನೆಕ್ಸಾನ್ XM ಇದು ವೇರಿಯಂಟು. ಬಟ್ ಫುಲ್ ಟಾಪ್ ಆ್ಯಂಡ್ ಇದೆ. ಎಲ್ಲ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಸರ್ ಇದು ಫೈನಲ್ ಟು ಫೈನಲ್ 6.5 ಲಕ್ಷ ಹೇಳ್ತಾ ಇದ್ದೀವಿ. 6,30,000 ಬಂದರೆ ಫೈನಲ್ ಕೊಟ್ಬಿಡ್ತೀವಿ. 6,30,000? ಹೌದು. 18 ಮಾಡಲು ಸಿಂಗಲ್ ಓನರ್ ಗಾಡಿ, 60,000 ಓಡಿದೆ. ಓಕೆ, ಲೋನು ಸರ್ ಇದಕ್ಕೆ? ಲೋನ್ ಬೇಕು ಅನ್ನೋರಿಗೆ 6 ಲಕ್ಷ ಗಂಟ ಲೋನ್ ಮಾಡಿಸ್ಕೊಡ್ತೀವಿ ಸರ್. 30,000 ಡೌನ್ ಪೇಮೆಂಟ್? 30,000 ಡೌನ್ ಪೇಮೆಂಟ್. ಓಕೆ, 30,000 ಡೌನ್ ಪೇಮೆಂಟ್ಗೆ. ನೆಕ್ಸ್ಟು ಕಬ್ಬಿಣದ ಗಾಡಿ ಅಂತಲೇ ಹೇಳ್ಬೋದು, ಬಲೆರೋ. ಡೀಟೇಲು ಸರ್? ಸರ್ ಬೊಲೆರೋ 2012 ಮಾಡಲು, ಸೆಕೆಂಡ್ ಓನರು. ಓಕೆ, ತುಂಬ ಚೆನ್ನಾಗಿದೆ ಗಾಡಿ. SLE ವೇರಿಯಂಟ್ ಇದು. ಇದು ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರುತ್ತೆ. ಸರ್ ಫೈನಲ್ ಟು ಫೈನಲ್ 4.5 ಲಕ್ಷ ಹೇಳ್ತಾ ಇದ್ದೀವಿ. 4,25,000 ಬಂದರೆ ಗಾಡಿ ಕೊಡ್ತೀವಿ. 4,25,000ಕ್ಕೆ. ಓಕೆ, 4,25,000ಗೆ ಲೋನು ಸರ್ ಇದಕ್ಕೆ? ಲೋನ್ ಬೇಕು ಅನ್ನೋರಿಗೆ 12 ಮಾಡಲು ಲೋನು ಆಗಲ್ಲ ಸರ್, ಫುಲ್ ಕ್ಯಾಶಲ್ಲಿ ಬರಬೇಕು. ಓಕೆ, 13 ಮಾಡಲ್ಲ ಮೇಲೆ ಮಾತ್ರ ಲೋನ್ ಆಗೋದಲ್ಲ? ಓಕೆ, ಸೊ ನೆಕ್ಸ್ಟ್ ಸರ್ ಸ್ವಿಫ್ಟ್ ಡೀಸೆಲು. ಹಾಂ, ಸ್ವಿಫ್ಟ್ ಡೀಸೆಲ್ ಅಲ್ಲ, ಲೋನ್ ಆಗುತ್ತೆ ಅಂತ ಹೇಳಕ್ಕೆ ಬಂದುಬಿಟ್ಟು ಲೋನ್ ಆಗಲ್ಲ ಅಂದ್ಬಿಟ್ರಲ್ಲ. ನಾನು 12 ಮಾಡಲ್ ಮರ್ತ್ಬಿಟ್ಟೆ. ಓಕೆ, ಸೊ ದಯವಿಟ್ಟು ಕ್ಷಮೆ ಇರಲಿ ಸರ್. ಈಗ ಸ್ವಿಫ್ಟ್ ಡೀಸೆಲು ಸರ್ ಡೀಟೇಲ್? ಸರ್ ಸ್ವಿಫ್ಟ್ ಡೀಸೆಲ್ ಸಿಂಗಲ್ ಓನರ್, 14 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓಕೆ, 1 ಲಕ್ಷ ಓಡಿದೆ. ಸರ್ 4.5 ಲಕ್ಷ ಬಂದರೆ ಫೈನಲ್ ಕೊಟ್ಬಿಡ್ತೀವಿ ಸರ್. 4.5 ಲಕ್ಷ ಲೋನ್ ಬೇಕು ಅನ್ನೋರಿಗೆ 4 ಲಕ್ಷ ಲೋನ್ ಮಾಡಿಸ್ತೀವಿ. 50,000 ಡೌನ್ ಪೇಮೆಂಟ್. ಓಕೆ, ಒಂದು ಬೊಲೆರೋ ನಾವು ತೋರಿಸೋದು. ಈಗ ಮತ್ತೊಂದು ಬೊಲೆರೋ ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಬೋದು, ಪವರ್ಡ್ ಬೈ ಯಮಾಕ್ ಇಂಜಿನ್, ಎರಡು ಕೂಡ ಕಬ್ಬಿಣದ ಗಾಡಿ. ನಾನು ಹಿಂದೆನೇ ಹೇಳಿದ್ದೀನಿ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್? ಸರ್ 2017 ಮಾಡಲು ZLX ಟಾಪ್ ಎಂಡ್, 1,10,000 ಓಡಿದೆ. ಓಕೆ, ಸಿಂಗಲ್ ಓನರ್ ಗಾಡಿ. ಫೈನಲ್ ಟು ಫೈನಲ್ಲು 6,95,000 ಕೊಡ್ತೀವಿ ಸರ್. 6,95,000. ಲೋನು ಸರ್ ಇದಕ್ಕೆ? ಲೋನ್ ಬೇಕು ಅಂದರೆ 6.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 6.5 ಲಕ್ಷ ಲೋನ್ ಆಗುತ್ತೆ. ಓಕೆ, ಅಲ್ಲಿಗೆ 40,000 ಡೌನ್ ಪೇಮೆಂಟ್? ಹೌದು. ಓಕೆ, 40,000 ಡೌನ್ ಪೇಮೆಂಟ್. ಓಕೆ, ನೆಕ್ಸ್ಟ್ ಸರ್ ನಿಸಾನ್ ಟೆರನೋ. ಸರ್ ಇದು ನಿಸಾನ್ ಟೆರನೋ 2014 ಮಾಡಲು, ಸೆಕೆಂಡ್ ಓನರು, 85 PS. ಗಾಡಿ ತುಂಬ ಚೆನ್ನಾಗಿದೆ. ಓಕೆ, 4,30,000 ಬಂದರೆ ಫೈನಲ್ ಕೊಟ್ಬಿಡ್ತೀವಿ ಸರ್. ಓಕೆ, ಲೋನು ಸರ್? ಲೋನ್ ಬೇಕು ಅನ್ನೋರಿಗೆ 4 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ಅಲ್ಲಿ 30,000 ಡೌನ್ ಪೇಮೆಂಟ್? 30,000 ಡೌನ್ ಪೇಮೆಂಟ್ ಅಂದರೆ ಸಾಕು. ನಿಸಾನ್ ಟೆರನೋ 85 PS ಡೀಸೆಲ್ಲು, ಸೆಕೆಂಡ್ ಓನರ್ ಆಗಿದೆ. ಇದು XV ವೇರಿಯಂಟು, ಟಾಪ್ ಎಂಡು. ಓಕೆ, ನಿಮಗೆ ಅಲಾಯ್ಸು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಡಿಫಾಗರ್ ಎಲ್ಲ ಬರುತ್ತೆ. ಓಕೆ, ಫುಲ್ ಟಾಪ್ ಎಂಡ್ ವರ್ಷನ್ ಇದು. ಓಕೆ, ನೀವೀಗೇನು ನೋಡ್ತಾ ಇದ್ದೀರಾ, ಇದು ಬಂದು MG ಎಕ್ಟರ್ ಇಂಟರ್ನೆಟ್ ಇನ್ಸೈಡ್ ಅಂತಲೇ ಹೇಳ್ಬೋದು. ಸೊ ಅಂಥ ಒಂದು ಗಾಡಿ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್? 2020 ಮಾಡಲು MG ಎಕ್ಟರ್ ಶಾರ್ಪು, ಸಿಂಗಲ್ ಓನರು, ಡೀಸೆಲ್ ವೆಹಿಕಲ್ಲು. ಓಕೆ, ಬರೀ 62,000 ಓಡಿದೆ. ಎಲ್ಲ ಶೋರೂಮ್ ಮೇಂಟೆನೆನ್ಸು.
ತುಂಬ ಚೆನ್ನಾಗಿದೆ ಗಾಡಿ ಸರ್. ಫೈನಲ್ ಟು ಫೈನಲ್ 14.5 ಹೇಳ್ತಾ ಇದ್ದೀವಿ. 14 ಲಕ್ಷ ಬಂದರೆ ಫೈನಲ್ ಕೊಟ್ಬಿಡ್ತೀವಿ ಸರ್. 14 ಲಕ್ಷ ಬಂದರೆ 14 ಲಕ್ಷ ಬಂದರೆ ಕೊಡ್ತೀವಿ. ಓಕೆ. ಲೋನ್ ಎಲ್ಲ ಎಷ್ಟವರೆಗೆ ಎಕ್ಸ್ಪೆಕ್ಟ್ ಮಾಡೋದು ಸರ್? ಲೋನ್ ಬೇಕು ಅಂದರೆ 13 ಲಕ್ಷ ಲೋನ್ ಆಗುತ್ತೆ ಸರ್. 1.5 ಲಕ್ಷ. ಹಾಂ, 1.5 ಲಕ್ಷ ಡೌನ್ ಪೇಮೆಂಟ್ ಅಂದರೆ ಮಾಡ್ಕೊಂಡು. ಓಕೆ, 1.5 ಲಕ್ಷ ಡೌನ್ ಪೇಮೆಂಟಲ್ಲಿ ನಿಮಗೆ MG ಹೆಕ್ಟಾರು ಕೂಡ ಸಿಗುತ್ತೆ. ಸೊ ಜೊತೆಗೆ ನೆಕ್ಸ್ಟು ಸರ್ ಕ್ರೆಟಾ SX 1.6 ಡೀಸೆಲ್ಲು ಸಿಂಗಲ್ ಓನರ್ ಗಾಡಿ. 1 ಲಕ್ಷ ಓಡಿದೆ. 2017 ಮಾಡಲು SX ಟಾಪ್ ಆ್ಯಂಡ್ ವರ್ಷನು. ಓಕೆ ಸರ್ ಇದು ಫೈನಲ್ ನಾವು 9.5 ಹೇಳ್ತಾ ಇದ್ದೀವಿ. 8.75 ಬಂದರೆ ಫೈನಲ್ ಕೊಟ್ಬಿಡ್ತೀವಿ ಸರ್. 8,75,000 ಬಂದರೆ ಫೈನಲ್ ಕೊಟ್ಬಿಡ್ತೀವಿ. ಓಕೆ. ಟಾಪ್ ಆ್ಯಂಡ್ ವರ್ಷನು ಸಿಂಗಲ್ ಓನರ್ ಡೀಸೆಲ್ ಗಾಡಿ 17 ಮಾಡಲು. ಲೋನು ಸರ್ ಇದಕ್ಕೆ? ಲೋನ್ ಬೇಕು ಅಂದರೆ ನಿಮಗೆ ಒಂದು 7.5 ಲಕ್ಷ ಲೋನ್ ಆಗುತ್ತೆ ಸರ್. 7.5 ಲಕ್ಷ ಲೋನ್ ಆಗುತ್ತೆ. ಇನ್ನು ನಿಮಗೆ ಡೌನ್ ಪೇಮೆಂಟ್? ಡೌನ್ ಪೇಮೆಂಟ್ ಅಂದರೆ ಮಾಡ್ಕೊಡ್ತೀವಿ. 1 ಲಕ್ಷ ಡೌನ್ ಪೇಮೆಂಟ್ ಬೇಕು. ನೆಕ್ಸ್ಟ್ ಸರ್? ಸರ್ ನಮ್ಮ ಹತ್ರ ಕ್ರೆಟಾ ಇನ್ನೊಂದು 22 ಮಾಡಲು ಸಿಂಗಲ್ ಓನರು. ಇದು ಈ ವೇರಿಯಂಟು ಫುಲ್ ಟಾಪ್ ಎಂಡ್ ಮಾಡಿದ್ದಾರೆ. ಓಕೆ. ಮ್ಯಾಗ್ವಿಲು ಅಲೈಸು ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಮಾಡಿ PPF ಎಲ್ಲ ಮಾಡಿ ಟಾಪ್ ಎಂಡ್ ಮಾಡಿದ್ದಾರೆ ಸರ್. ಫೈನಲ್ ಟು ಫೈನಲ್ಲು ಈ ಗಾಡಿ 11,75,000 ಬಂದರೆ ಕೊಟ್ಬಿಡ್ತೀವಿ ಸರ್. 11,75,000ಕ್ಕೆ ಲೋನ್ ಬೇಕು ಅನ್ನೋರಿಗೆ 11 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ಅಲ್ಲಿಗೆ 75,000 ಡೌನ್ ಪೇಮೆಂಟ್. 75,000 ಡೌನ್ ಪೇಮೆಂಟ್ ಅಂದರೆ 22 ಮಾಡಲು ಡೀಸೆಲ್ ಗಾಡಿ ಕೊಡ್ತೀವಿ. ಸಿಂಗಲ್ ಓನರ್ ಗಾಡಿ ಬ್ಲ್ಯಾಕ್ ಕಲರ್. ಓಕೆ ಸರ್. ರೆನಾಲ್ಟ್ ಡಸ್ಟರು ಡೀಟೇಲ್ ಸರ್? ಸರ್ ರೆನಾಲ್ಟ್ ಡಸ್ಟರು 2019 ಮಾಡಲು ಡೀಸೆಲ್ ಆಟೋಮೆಟಿಕ್ಕು. ಓಕೆ. ತುಂಬ ಚೆನ್ನಾಗಿದೆ ಗಾಡಿ ಇದು. CVT ಗೇರ್ ಬಾಕ್ಸ್ ಬರುತ್ತೆ. ಓಕೆ ಸರ್ ಫೈನಲ್ ಟು ಫೈನಲ್ಲು 8.5 ಲಕ್ಷ ಬಂದರೆ ಕೊಡ್ತೀವಿ ಸರ್. 8,50,000ಕ್ಕೆ. 8,50,000. ಓಕೆ. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಡೌನ್ ಪೇಮೆಂಟು 50,000 ತಂದರೆ 8 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್. ಓಕೆ. 50,000 ಡೌನ್ ಪೇಮೆಂಟಲ್ಲಿ ನೀವು ಈ ಡಸ್ಟರು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೀವೇನಾದರೂ ಎರ್ಟಿಗಾ ಹುಡುಕ್ತಾ ಇದ್ದರೆ ಅದು ಕೂಡ VDI ಅಂದರೆ ಡೀಸೆಲ್ ಮಿಡ್ ವೇರಿಯಂಟು ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್. ಇದು K01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲು ಸರ್ ಇದು? ಸರ್ 2017 ಮಾಡಲು ಇದು VDI ಸ್ಮಾರ್ಟ್ ಹೈಬ್ರಿಡ್ ಸೆಕೆಂಡ್ ಓನರ್ ಆಗಿದೆ. 1 ಲಕ್ಷ ಓಡಿದೆ ಗಾಡಿ. ಓಕೆ ಸರ್. 8 ಲಕ್ಷ ಬಂದರೆ ಫೈನಲ್ ಕೊಟ್ಬಿಡ್ತೀವಿ ಸರ್. 8 ಲಕ್ಷ. 8 ಲಕ್ಷ ಬಂದರೆ ಫೈನಲ್ ಕೊಟ್ಬಿಡ್ತೀವಿ. ಓಕೆ. ಲೋನು ಸರ್ ಇದಕ್ಕೆ? ಲೋನು ಲೋನ್ ಬೇಕು ಅನ್ನೋರಿಗೆ 7 ಲಕ್ಷ ಲೋನ್ ಮಾಡಿಸ್ಬಿಡ್ತೀವಿ. 1 ಲಕ್ಷ ಡೌನ್ ಪೇಮೆಂಟ್. 1 ಲಕ್ಷ ಡೌನ್ ಪೇಮೆಂಟ್. ಓಕೆ. ನೆಕ್ಸ್ಟ್ ಸರ್ ನೆಕ್ಸಾನು ಡಾರ್ಕ್ ಎಡಿಷನು. ಪೂರ್ತಿ ಫುಲ್ಲಿ ಟಾಪ್ ಎಂಡ್ ಇದು? ಹೌದು, ಟಾಪ್ ಎಂಡ್ ವರ್ಷನ್ನು ಎಕ್ಸಾಕ್ಟ್ ಪ್ಲಸ್ ಡಾರ್ಕ್ ಎಡಿಷನ್ನು. ಓಕೆ. ಬ್ಲ್ಯಾಕ್ ಕಲರ್ ಗಾಡಿ. ಸರ್ ಫೈನಲ್ ಟು ಫೈನಲ್ 10.5 ಹೇಳ್ತಾ ಇದ್ದೀವಿ. 9.5 ಲಕ್ಷ ಬಂದರೆ ಫೈನಲ್ ಕೊಟ್ಬಿಡ್ತೀವಿ ಸರ್. 9.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡ್ತೀವಿ. ಲೋನು ಸರ್ ಇದಕ್ಕೆ? ಲೋನ್ ಬೇಕಂದ್ರೆ 9.5 ಲಕ್ಷ ಲೋನ್ ಆಗುತ್ತೆ ಸರ್. 0 ಡೌನ್ ಪೇಮೆಂಟ್. 0 ಡೌನ್ ಪೇಮೆಂಟಲ್ಲಿ ಗಾಡಿ ಸಿಗುತ್ತೆ. ACV XCV 7 ಸೀಟರ್ ತೋರಿಸ್ದು. ಇವಾಗ ಸರ್ ನಮಗೆ ಹ್ಯಾಚ್ ಬ್ಯಾಕ್ ಬೇಕು, ಸೆಡನ್ ಬೇಕು, ಲೋ ಬಜೆಟ್ ಗಾಡಿ ಬೇಕು, ಮಿಡ್ ಬಜೆಟ್ ಗಾಡಿ ಬೇಕು ಅನ್ನೋರಿಗೆ ಸೊ ನೀವು ನೋಡ್ತಾ ಬರ್ಬೋದು ಮಾರುತಿ ಸುಜುಕಿ ಆಲ್ಟೋ ಕೂಡ ಇರುತ್ತೆ. ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಡೀಟೇಲ್ ಸರ್ ಇದು? ಸರ್ 2 ಗಾಡಿನೂ 16 ಮಾಡಲ್ ಒಂದು 15 ಮಾಡಲ್ ಒಂದು. ಓಕೆ. 17,000 ಹೊಡಿದೆ, 50,000 ಹೊಡಿದೆ. 2 ಆಟೋಮೆಟಿಕ್. 2 ಆಟೋಮೆಟಿಕ್. 2 ಆಟೋಮೆಟಿಕ್. 2 ಗಾಡಿನೂ 3.5 ಲಕ್ಷಕ್ಕೆ ಆಗುತ್ತೆ ಸರ್. 3.5. ಲೋನು ಸರ್ ಇದಕ್ಕೆಲ್ಲ? ಲೋನ್ ಬೇಕು ಅಂದರೆ 3 ಲಕ್ಷ ಲೋನ್ ಆಗುತ್ತೆ ಸರ್. ಓಕೆ. ಅಲ್ಲಿಗೆ 50,000 ಡೌನ್ ಪೇಮೆಂಟ್ ಇದೆ ಸರ್. ಓಕೆ. ನಿಮ್ಗೆ ಯಾವ್ದು ಬೇಕು ಆಟೋಮೆಟಿಕ್ 2ರಲ್ಲಿ ಸೊ ನೀವು 2 ಕೂಡ ನೀವು ಪರ್ಚೇಸ್ ಮಾಡ್ಬೋದು. 2ರಲ್ಲೂ ನೀವು ಆರಾಮಾಗಿ 18-20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಬೇಕು ಅನ್ನೋರು ವಿಸಿಟ್ ಮಾಡಿ. ಸರ್ ಮತ್ತೊಂದು ಆಟೋಮೆಟಿಕ್ ವೆಹಿಕಲ್ ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ವೇರಿಯಂಟು. ತುಂಬ ಚೆನ್ನಾಗಿದೆ ಗಾಡಿ. ಓಕೆ. ಸರ್ ಸಿಂಗಲ್ ಓನರ್ ಗಾಡಿ ಇದು. 80,000 ರನ್ನಿಂಗ್ ಆಗಿದೆ. ಸರ್ ಫೈನಲ್ ಟು ಫೈನಲ್ 4.5 ಲಕ್ಷ ಬಂದರೆ ಕೊಡ್ತೀವಿ ಸರ್. 4.5 ಲಕ್ಷಕ್ಕೆ. 4.5 ಲಕ್ಷ. ಓಕೆ. ಲೋನು ಸರ್ ಇದಕ್ಕೆ? ಲೋನ್ ಬೇಕು ಅಂದರೆ ನಿಮಗೆ 4 ಲಕ್ಷ ಲೋನ್ ಆಗುತ್ತೆ ಸರ್. 4 ಲಕ್ಷ ಲೋನ್ ಆಗುತ್ತೆ. 4 ಲಕ್ಷ ಲೋನ್. ಸೊ 4 ಲಕ್ಷ ಲೋನ್ ಆಗುತ್ತೆ ಅಂದರೆ 50,000 ಡೌನ್ ಪೇಮೆಂಟಲ್ಲಿ ನೀವೇನಾದ್ರೂ ಆಟೋಮೆಟಿಕ್ ವೆಹಿಕಲ್ಸ್ ಹುಡುಕ್ತಿದ್ರೆ ಸೊ ನೀವು ನೋಡ್ತಾ ಬರ್ಬೋದು ಗ್ರ್ಯಾಂಡ್ i10 ಇರುತ್ತೆ. ಇಲ್ಲ ನೀವೇನಾದ್ರೂ ಆಲ್ಟೋ ಬೇಕು ಅಂದರೆ ಅವೆರಡು ಕೂಡ ಆಲ್ಟೋನು ಆಟೋಮೆಟಿಕ್ ಇರುತ್ತೆ. ಆಲ್ರೆಡಿ ಡೀಟೇಲ್ ತಿಳಿಸ್ಕೊಡ್ತೀವಿ. ಈ ಮೂರಲ್ಲಿ ನಿಮ್ಗೆ ಯಾವ್ದು ಆಟೋಮೆಟಿಕ್ ಬೇಕೋ 50,000 ಡೌನ್ ಪೇಮೆಂಟಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಸರ್ ಮನೆ ಹತ್ರ ಗಾಡಿ ಪಾರ್ಕಿಂಗ್ ಜಾಗ ಇಲ್ಲ ಸರ್, ಸಣ್ಣ ಜಾಗ ಇರೋದು. ನನಗೆ ಒಂದು ಸಣ್ಣ ಕಾರ್ ಬೇಕು ಅನ್ನೋರಿಗೆ ಸೊ ನೀವು ನೋಡ್ತಾ ಬರ್ಬೋದು ಹೋಂಡಾ ಬ್ರಿಯೋ ಕೂಡ ಇರುತ್ತೆ. ಮೈಲೇಜ್ ಅಂತ ಹೇಳೋದಾದ್ರೆ 17+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೋ ಮೇಂಟೆನೆನ್ಸ್ ಕೂಡ ಇರುತ್ತೆ. ಪೆಟ್ರೋಲ್ ವೆಹಿಕಲ್ ಆದರೂ ಕೂಡ ನಿಮ್ಗೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಡೀಟೇಲ್ ಸರ್ ಇದು? ಸರ್ 2016 ಮಾಡಲು ಸಿಂಗಲ್ ಓನರ್ 60,000 ಹೊಡಿದೆ ಗಾಡಿ. ಪೆಟ್ರೋಲ್ ವೆಹಿಕಲ್ ಮ್ಯಾನ್ಯುವಲ್ ಇದು. ಓಕೆ. ಸರ್ ಫೈನಲ್ ಟು ಫೈನಲ್ಲು 4.5 ಲಕ್ಷ ಹೇಳ್ತಾ ಇದ್ದೀವಿ. 4,25,000 ಬಂದರೆ ಈ ಗಾಡಿ ಕೊಡ್ತೀವಿ ಸರ್. 4,25,000ಕ್ಕೆ. ಲೋನ್ ಬೇಕು ಅನ್ನೋರಿಗೆ 3.5 ಲಕ್ಷ ಲೋನ್ ಆಗುತ್ತೆ. 75,000 ಡೌನ್ ಪೇಮೆಂಟ್ ತರಬೇಕು. 75,000 ಡೌನ್ ಪೇಮೆಂಟಲ್ಲಿ. ಓಕೆ. ಒಂದು ವೇಳೆ ನೀವೇನಾದರೂ ವ್ಯಾಗನರ್ ಹುಡುಕ್ತಾ ಇದ್ರೆ ಡ್ರೈವರ್ ಕಂಫರ್ಟ್ ವೆಹಿಕಲ್ ಅದು ಕೂಡ ಇರುತ್ತೆ. KA04 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಸೊ ನಿಮಗೆ ಮೈಲೇಜ್ ಅಂತ ಹೇಳಿದ್ರೆ ನೀವು ಆರಾಮಾಗಿ 16+ ಅಂದರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಸರ್ ಇದು? ಸರ್ 2018 ಮಾಡಲು ಸಿಂಗಲ್ ಓನರು 30,000 ಹೊಡಿದೆ ಗಾಡಿ. VXI ಆಪ್ಷನಲ್ಲು. ಓಕೆ. ತುಂಬ ಚೆನ್ನಾಗಿದೆ. ಫೈನಲ್ ಟು ಫೈನಲ್ 4.5 ಹೇಳ್ತಾ ಇದ್ದೀವಿ. 4,25,000 ಬಂದರೆ ಈ ಗಾಡಿ ಕೊಡ್ತೀವಿ ಸರ್. 4,25,000. ಹೌದು.
ಡೌನ್ ಪೇಮೆಂಟ್ ಲೋನ್ ಬೇಕು ಅಂದರೆ 4 ಲಕ್ಷ ಲೋನ್ ಆಗುತ್ತೆ 18 ಮಾಡಲು. ಓಕೆ 25,000 ಡೌನ್ ಪೇಮೆಂಟ್ ಅಂದರೆ ಈ ಗಾಡಿ ಸಿಗುತ್ತೆ. ಓಕೆ 1,4 ಲಕ್ಷ ಅಂದರೆ 25,000 ಡೌನ್ ಪೇಮೆಂಟಲ್ಲಿ. ಇಲ್ಲ ಸರ್ ನಂಗೆ ಇನ್ನೂ ಜಾಸ್ತಿ ಮೈಲೇಜ್ ಬರೋದು ಬೇಕು ಸರ್, 20+ ಮೈಲೇಜ್ ಬೇಕೇ ಬೇಕು ಅನ್ನೋರಿಗೆ ಹ್ಯುಂಡೈ ಇಯಾನು ಕೂಡ ಇರುತ್ತೆ. ಡೀಟೇಲ್ ಸರ್. ಸರ್ ಹೋಂಡಾ ಇಯಾನು 2012 ಮಾಡಲ್ ಸರ್, ಇದು 95,000 ನೋಡಿದೆ, ಸೆಕೆಂಡ್ ಓನರು. ಸರ್ ಫೈನಲ್ ಟು ಫೈನಲ್ 2 ಲಕ್ಷಕ್ಕೆ ಫೈನಲ್ ಆಗುತ್ತೆ. 2 ಲಕ್ಷಕ್ಕೆ? ಹೌದು 2 ಲಕ್ಷಕ್ಕೆ ಕೊಡ್ತೀವಿ ಸರ್. ಓಕೆ 12 ಮಾಡಲು? 12 ಮಾಡಲ್. ಓಕೆ i10 ಸರ್? ಸರ್ i10 2014 ಮಾಡಲು, ಸ್ಪೋರ್ಟ್ಸ್ ವೇರಿಯಂಟು, ತುಂಬ ಚೆನ್ನಾಗಿದೆ ಗಾಡಿ, 50,000 ಓಡಿದೆ. ಇದು 3,35,000 ಬಂದರೆ ಕೊಟ್ಬಿಡ್ತೀವಿ ಸರ್. 3,35,000ಕ್ಕೆ ಲೋನ್ ಬೇಕು ಅಂದರೆ 2,80,000 ಆಗುತ್ತೆ, 50,000 ಡೌನ್ ಪೇಮೆಂಟ್ ತರಬೇಕು. ಓಕೆ 50,000 ಡೌನ್ ಪೇಮೆಂಟಲ್ಲಿ i10 ಕೂಡ ಇರುತ್ತೆ. ಇಲ್ಲ ನೀವೇನಾದ್ರು ಭಾರತದ ನಂಬಿಕಸ್ಥ ಬ್ರ್ಯಾಂಡ್ ಅಂತ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಯಾವುದಪ್ಪ ಅಂತಂದರೆ ಟಾಟಾ, ನಿಮಗೂ ಕೂಡ ಗೊತ್ತಿರುತ್ತೆ. ಟಿಯಾಗೋ ಸರ್ ಡೀಟೇಲ್? ಸರ್ ಟಾಟಾ ಟಿಯಾಗೋ ಎಕ್ಸಾಕ್ಟ್ ಪ್ಲಸ್ ಟಾಪ್ ಆ್ಯಂಡ್ ವೇರಿಯಂಟ್, ಇದು 2021 ಮಾಡಲು, ಬರೀ ಓಡಿರೋದೇ 17,000 ಓಡಿದೆ. ಓಕೆ ತುಂಬ ಚೆನ್ನಾಗಿದೆ ಗಾಡಿ ಇದು. ಸರ್ ಫೈನಲ್ ಟು ಫೈನಲ್ 6.5 ಹೇಳ್ತಾ ಇದ್ದೀವಿ, 6 ಲಕ್ಷ ಬಂದರೆ ಕೊಟ್ಬಿಡ್ತೀವಿ ಸರ್ ಫೈನಲ್. 6 ಲಕ್ಷಕ್ಕೆ ಫೈನಲ್. ಲೋನ್ ಬೇಕು ಅನ್ನೋರಿಗೆ 5.5 ಲಕ್ಷ ಲೋನ್ ಆಗುತ್ತೆ ಸರ್. 50,000 ಡೌನ್ ಪೇಮೆಂಟ್? 50,000 ಡೌನ್ ಪೇಮೆಂಟ್. ಓಕೆ ಈ ಡೌನ್ ಪೇಮೆಂಟ್ ಏನು ಹೇಳ್ತಾ ಇದೀವಿ, ಇದು ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಮತ್ತು ಸಿಬಿಲ್ ಸ್ಕೋರ್ ಮೇಲೆ ಆಧಾರಿತವಾಗಿರುತ್ತೆ. ಸೊ ಒಂದು ವೇಳೆ ನೀವು ಅದು ಸರಿಯಾಗಿ ಇಲ್ಲ ಸರ್, ಕ್ರೆಡಿಟ್ ಹಿಸ್ಟ್ರಿ ನಂದು ಸರಿ ಇಲ್ಲ, ಸಿಬಿಲ್ ಸ್ಕೋರ್ ಸರಿ ಇಲ್ಲ ಅಂದಾಗ ಸೊ ನಿಮಗೆ ಡೌನ್ ಪೇಮೆಂಟ್ ಜಾಸ್ತಿ ಕೂಡ ಆಗುತ್ತೆ. ಸೊ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸರ್ ಹೋಂಡಾ WRV. ಸರ್ ಈಗ ನಮ್ಮ ಹತ್ರ ನೋಡಿ ಹೋಂಡಾ WRV ಬಂದಿದೆ, 2017 ಮಾಡಲ್ ಸರ್. ಇದು ಓಡಿರೋದು ಬರೀ 18,000 ಅಷ್ಟೇ ಓಡಿದೆ. ಓಕೆ 18,000. ಪೆಟ್ರೋಲು, ಟಾಪ್ ಆ್ಯಂಡ್ ವರ್ಷನ್ ವಿತ್ ಸನ್ ರೂಫು? ಹೌದು, ಫುಲ್ ಸನ್ ರೂಫ್ ಇದೆ. ಸರ್ ಫೈನಲ್ ಟು ಫೈನಲ್ ಈ ಗಾಡಿ 6,75,000 ಬಂದರೆ ಕೊಟ್ಬಿಡ್ತೀವಿ ಸರ್. 6,75,000ಕ್ಕೆ? ಹೌದು. 2017 ಮಾಡಲ್? 17 ಮಾಡಲ್. ಲೋನು ಸರ್? ಲೋನ್ ಬೇಕು ಅಂದರೆ 6 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 75,000 ಡೌನ್ ಪೇಮೆಂಟ್? 75,000 ಡೌನ್ ಪೇಮೆಂಟ್ ಸರ್. ಓಕೆ 75,000 ಡೌನ್ ಪೇಮೆಂಟಲ್ಲಿ. ನೆಕ್ಸ್ಟ್ ಸರ್ KV 100 K8 ಟಾಪ್ ಆ್ಯಂಡ್ ವರ್ಷನ್ ಡೀಸೆಲ್ ಗಾಡಿ ಇದೆ, 16 ಮಾಡಲ್, 65,000 ಓಡಿದೆ ಸರ್. ಓಕೆ ಸರ್ ಫೈನಲ್ ಟು ಫೈನಲ್ 3,75,000 ಬಂದರೆ ಈ ಗಾಡಿನ ಕೊಟ್ಬಿಡ್ತೀವಿ ಸರ್. 3,75,000ಕ್ಕೆ? ಹೌದು. ಓಕೆ ಲೋನು ಸರ್ ಇದಕ್ಕೆ? ಲೋನ್ ಬೇಕು ಅಂದರೆ 3.5 ಲಕ್ಷ ಲೋನ್ ಆಗುತ್ತೆ ಸರ್. ಗಾಡಿ ಎಷ್ಟು? 3,75,000 ಅಷ್ಟೇ. ಅಲ್ಲಿಗೆ 25,000 ಡೌನ್ ಪೇಮೆಂಟ್ ಅಂದರೆ ಸಾಕು. ಮೈಲೇಜ್ 20+ ಬರುತ್ತೆ. ಓಕೆ ಡೀಸೆಲ್ ಗಾಡಿ? ಓಕೆ ಅದು ಕೂಡ ಕಡಿಮೆ ಓಡಿರೋಂಥದ್ದು. ಸೊ ನೆಕ್ಸ್ಟ್ ಮಾರುತಿ ಸುಜುಕಿ ಬಲೆನೋ, ನಿಮ್ಗೆ ನೋಡ್ತಾ ಇರ್ಬೋದು, ಅಲೋವಿಲ್ಸ್ ಇರುತ್ತೆ, ಬ್ಯಾಕ್ ವೈಫರ್, ಡಿಫಾಗರ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟು, ಪುಸ್ಟರ್ ಬಟನ್ ಕೂಡ ಇದೆ. ಆಲ್ಫಾ ಸರ್, ಆಲ್ಫಾ ಫುಲ್ಲಿ ಟಾಪ್ ಎಂಡು, 1.2 ಲೀಟರ್ ಇಂಜಿನ್ ಜೊತೆ ಬರುವಂಥದ್ದು. ಡೀಟೇಲ್ ಸರ್ ಇದು? ಸರ್ 2019 ಮಾಡಲು, ಸಿಂಗಲ್ ಓನರ್, ಬರೀ 60,000 ಓಡಿದೆ. ಓಕೆ ಆಟೋಮೆಟಿಕ್ ಇದು? ಆಟೋಮೆಟಿಕ್. ಓಕೆ ಸರ್ ಫೈನಲ್ ಟು ಫೈನಲ್ 5,80,000 ಬಂದರೆ ಕೊಟ್ಬಿಡ್ತೀವಿ ಸರ್. 5,80,000 ಬಂದರೆ ಕೊಟ್ಬಿಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 5.5 ಲೋನ್ ಮಾಡ್ಕೊಡ್ತೀವಿ. ಓಕೆ 5.5 ಲಕ್ಷ ಲೋನ್ ಆಗುತ್ತೆ. ಅಲ್ಲಿಗೆ 30,000 ಡೌನ್ ಪೇಮೆಂಟಲ್ಲಿ ಈ ಆಟೋಮೆಟಿಕ್ ವೆಹಿಕಲ್ ಕೂಡ ನಿಮಗೆ ಸಿಗುತ್ತೆ. ಮಾರುತಿ ಸುಜುಕಿ ಸ್ವಿಫ್ಟ್, ಅದು ಕೂಡ ರೆಡ್ ಕಲರ್ ಗಾಡಿ, ಆಪಲ್ ಶೇಪ್ ಅಂದರೆ ನ್ಯೂ ಶೇಪ್ ಅಂತ ಹೇಳ್ಬೋದು. ಸೊ ನೀವು ನೋಡಿದಾಗಲೇ ಗೊತ್ತಾಗಿರುತ್ತೆ. ಸರ್ ಡೀಟೇಲ್ ಸರ್ ಇದು? ಸರ್ 2023 ಮಾಡಲು, ಇದು ಪೆಟ್ರೋಲ್ ವಿತ್ CNG ಕಂಪ್ನಿಯಿಂದನೇ ಬರುತ್ತೆ. ಪೆಟ್ರೋಲ್ ವಿತ್ CNG ZXi ಪ್ಲಸ್, ಇದು ಬಡನ್ ಸ್ಟಾರ್ಟ್ ಗಾಡಿ ಇದು. ಓಕೆ ಶೋರೂಮಲ್ಲಿ 11 ಲಕ್ಷ ಇದೆ ಇವತ್ತು ತೊಗೊಳಕ್ಕೆ ಹೋದ್ರೆ. ಸರ್ ಈ ಗಾಡಿ ನಾವು 8.5 ಲಕ್ಷ ಹೇಳ್ತಾ ಇದ್ದೀವಿ, 8,25,000 ಬಂದರೆ ಗಾಡಿ ಕೊಟ್ಬಿಡ್ತೀವಿ ಸರ್. 8,25,000ಕ್ಕೆ ಲೋನ್ ಬೇಕು ಅನ್ನೋರಿಗೆ 7.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 75,000 ಡೌನ್ ಪೇಮೆಂಟ್? ಹೌದು 75,000 ಡೌನ್ ಪೇಮೆಂಟ್ ತರಬೇಕು. ಓಕೆ ಅದು ಕೂಡ ಇದು ಟಾಪ್ ಹೆಡ್, ಅಲೋವಿಲ್ಸ್, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು ಎಲ್ಲನೂ ಕೂಡ ಇರುವಂಥದ್ದು. ಜೊತೆಗೆ ನೀವು ನೋಡ್ತಾ ಇರ್ಬೋದು ಸ್ಪಾಯ್ಲರು ಕೂಡ ಇರುತ್ತೆ. ಅದು ಕೂಡ ಬ್ಯಾಟ್ಮನ್ ಸ್ಪಾಯ್ಲರ್ ಹಾಕ್ಸಿರ್ತಾರೆ. ಸೊ ಇದು ಕೂಡ ಮಾಡಿಫೈಡ್ ಅಂತಲೇ ಹೇಳ್ಬೋದು. ಅಂದರೆ ಯಾವುದೇ ಹುಡುಗರು ತೊಗೊಂಡು ಕೂಡ ಸ್ಪಾಯ್ಲರ್ ಬೇಕೇ ಬೇಕು ಅಂತ ಹೇಳ್ತೀರಾ. ಸೊ ಅಂಥದ್ರಲ್ಲಿ ಇದು ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ಸೊ ನೆಕ್ಸ್ಟು ಸರ್ ಮತ್ತೊಂದು ಸ್ವಿಫ್ಟು, ಅದು ಕೂಡ ವೈಟ್ ಕಲರ್ ಗಾಡಿ, ಇದು ಕೂಡ ಪೆಟ್ರೋಲ್ ವೇರಿಯಂಟೇ, 18+ ಆರಾಮಾಗಿ ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಸರ್ ಇದು? ಸರ್ 2020 ಮಾಡಲು, ZXi ಪ್ಲಸ್, ಇದು ಬಟನ್ ಸ್ಟಾರ್ಟ್ ಗಾಡಿ. ಓಕೆ ಫುಲ್ಲಿ ಟಾಪ್ ಎಂಡು ಸರ್. 6,85,000 ಹೇಳ್ತಾ ಇದ್ದೀವಿ. ಫೈನಲ್ಲು 6,60,000 ಬಂದರೆ ಗಾಡಿ ಕೊಟ್ಬಿಡ್ತೀವಿ ಸರ್. ಸಿಂಗಲ್ ಓನರ್ 20 ಮಾಡಲು. ಓಕೆ ZXi ಪ್ಲಸ್ ಫೈನಲ್ ಟು ಫೈನಲ್ 6,60,000 ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 6 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 60,000 ಡೌನ್ ಪೇಮೆಂಟ್. ಓಕೆ ಸೊ ನೀವು ನೋಡ್ತಾ ಇರ್ಬೋದು, ಎರಡು ಕೂಡ ಸ್ವಿಫ್ಟ್ನ ತೋರಿಸಿದ್ದೀವಿ. ರೆಡ್ ಕಲರ್ ಬೇಕಾ ರೆಡ್ ಕಲರ್ ತೊಗೊಳ್ಳಿ, ಇಲ್ಲ ವೈಟ್ ಕಲರ್ ಬೇಕಾ ವೈಟ್ ಕಲರ್ ತೊಗೊಳ್ಳಿ. ಸೊ ಎರಡರಲ್ಲಿ ಯಾವ್ದು ಬೇಕಾದ್ರೆ ಡಿಸೈಡ್ ಮಾಡ್ಕೊಳ್ಳಿ. ಎರಡು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಮೈಲೇಜ್ 18+ ಬಂದೇ ಬರುತ್ತೆ. ಕಡಿಮೆ ಡೌನ್ ಪೇಮೆಂಟಲ್ಲಿ ನಿಮಗೂ ಕೂಡ ಸಿಗುತ್ತೆ. ನೆಕ್ಸ್ಟು ಬಡವರ ಬಾದಾಮಿ ಹ್ಯುಂಡೈ, ಅದರಲ್ಲೂ ಕೂಡ ಸ್ಯಾಂಟ್ರೋ. ಇದು ಹೇಳಿ ಸರ್? ಸರ್ ಸ್ಯಾಂಟ್ರೋ ಇದು ಕಂಪ್ನಿಯಿಂದನೇ LPG ಮತ್ತು ಪೆಟ್ರೋಲ್ ಎರಡೂ ಬರುತ್ತೆ. ಎರಡು ಆಪ್ಷನ್ಸ್ ಇದೆ. ಗಾಡಿ ತುಂಬ ಚೆನ್ನಾಗಿ, ಸಿಂಗಲ್ ಓನರ್ ಗಾಡಿ ಇದು. ಸಿಂಗಲ್ ಓನರ್? ಹೌದು. ಬರೀ 50,000 ಓಡಿದೆ. 50,000 ಓಡಿದೆ ಅಷ್ಟೇ. ಶೋರೂಮಿಂದ ಬಂದಾಗಿಂದ 50,000 ಓಡಿದೆ. ಕ್ವಾಲಿಟಿ ವೆಹಿಕಲ್ಲು. ತುಂಬ ಜನ ಸ್ಯಾಂಟ್ರೋ ಕೇಳ್ತಾರಂತ ಒಂದು ಸ್ಯಾಂಟ್ರೋ ತರಿಸಿದ್ದೀವಿ ಸರ್. ಫೈನಲ್ ಟು ಫೈನಲ್ 2,10,000 ಬಂದರೆ ಗಾಡಿ ಕೊಟ್ಬಿಡ್ತೀವಿ. 2,10,000ಕ್ಕೆ? ಹೌದು. ಓಕೆ 2,10,000ಗೆ ನಿಮಗೆ ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತ ಅನಿಸ್ಬೋದು. ಸೊ ನೀವು 50,000 ಓಡಿದೆ. ಹೌದು, ಇದು ಕಡಿಮೆ ಓಡಿರುತ್ತೆ. ಜೊತೆಗೆ ಪೆಟ್ರೋಲ್ ಪ್ಲಸ್
LPG ಇರುವಂಥದ್ದು. LPG ಇರೋಂಥದ್ದು. ನಿಮಗೆ ಮೈಲೇಜು ಕೂಡ ಚೆನ್ನಾಗಿರುತ್ತೆ, ಮೇಂಟೆನೆನ್ಸ್ ಕೂಡ ಚೆನ್ನಾಗೇ ಮಾಡಿದ್ದಾರೆ. ಅದರಲ್ಲೂ ಕೂಡ ನಿಮಗೆ ಸಿಂಗಲ್ ಓನರ್ ಗಾಡಿ. ನಿಮಗೆ ಬೇರೆದೆಲ್ಲ ಏನು ಸಿಗುತ್ತೆ ಅವೆಲ್ಲನೂ ಕೂಡ ಜಾಸ್ತಿ ಓನರ್ಸ್ ಆಗಿರ್ತಾರೆ, ಸೊ ಅದಕ್ಕೋಸ್ಕರ ಪ್ರೈಸ್ ಕಡಿಮೆ ಸಿಗುತ್ತೆ. ಬಟ್ ನಿಮಗೆ ಒಳ್ಳೆಯ ಸ್ಥಿತಿಗತಿಯಲ್ಲಿರುವಂಥ ಕಾರು ನಿಮಗೆ ಯಾವಾಗಲೂ ಕೂಡ ಉತ್ತಮ ಬೆಲೆಯಲ್ಲೇ ಇರುತ್ತೆ. ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಹ್ಯುಂಡೈ ಕ್ರೆಟಾ, ಅದು ಕೂಡ ವೈಟ್ ಕಲರ್ ಕಾರು. ಅಂದರೆ ನಿಮಗೆ ಗೊತ್ತಿರುತ್ತೆ ವೈಟ್ ಕಲರ್ ಅಂದರೆ ರಾಯಲ್ ಕಾರ್ ಅಂತ ಹೇಳ್ಬೋದು. ರಾಯಲ್ ಕಲರ್ ಆ್ಯಕ್ಚುಲಿ ಇದು. ಸೊ ತುಂಬ ಜನ ಇಷ್ಟಪಡುವಂಥದ್ದು. ಇದರಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಅಲೋವಿಲ್ಸು, ಸ್ಟೇರಿಂಗು, ಅಲ್ಲಿ ಮೌಂಟ್ ಕಂಟ್ರೋಲು, ಮಿರರ್ ಅಡ್ಜಸ್ಟ್ಮೆಂಟು, ಕ್ರೂಸ್ ಕಂಟ್ರೋಲು, ಟಚ್ ಸ್ಕ್ರೀನ್ ಸಿಸ್ಟಮು, ಬ್ಯಾಕ್ ವೈಫರ್, ಡಿಫಾಗರ್, ಹೀಗೆ ಪ್ರತಿಯೊಂದು ಕೂಡ ಇರುವಂಥದ್ದು. K50 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಜೊತೆಗೆ ಇವಾಗ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಏನಂತ ಕೇಳ್ತಾರೆ ಹೇಳಿ, ಕಾರ್ ಬೇಕು ಅಂತ ಹೇಳಿದ್ರೆ ಅಪ್ಪ ಮೇಲೆ ಓಪನ್ ಆಗಿರೋದೇ ಬೇಕು ಅಂತ ಹೇಳ್ತಾರೆ. ಅಂದರೆ ಸೂರ್ಯ ಚಾವಣಿ ಅಂದರೆ ಸನ್ ರೂಫು. ಸೊ ನೀವು ನೋಡ್ತಾ ಇರ್ಬೋದು ಸನ್ ರೂಫು ಕೂಡ ಇರುತ್ತೆ, ಅಂದರೆ ಫುಲ್ಲಿ ಟಾಪ್ ಎಂಡ್. ಸರ್ ಡೀಟೇಲ್ ಇದು ಸರ್ 2023 ಮಾಡಲು, ಹಾಂ ಸಿಂಗಲ್ ಓನರ್ ಸರ್, 60,000 ಓಡಿದೆ. Okay. ಪೆಟ್ರೋಲ್ ವೆಹಿಕಲ್ ಇದು, ಹಾಂ ಹಾಂ ಟಾಪ್ ಎಂಡ್ ವರ್ಷನ್ ಸರ್. ಹ್ಞೂ ಸರ್ ಫೈನಲ್ ಟು ಫೈನಲ್ 13.5 ಲಕ್ಷ ಹೇಳ್ತಾ ಇದ್ದೀವಿ. 12,80,000 ಬಂದರೆ ಫೈನಲ್ ಕೊಟ್ಬಿಡ್ತೀವಿ ಸರ್. 12.80. ಲೋನ್ ಬೇಕು ಅನ್ನೋರಿಗೆ 0 ಡೌನ್ ಪೇಮೆಂಟಲ್ಲಿ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಯಾಕೆಂದರೆ 23 ಮಾಡಲು ಟಾಪ್ ಎಂಡ್ ವರ್ಷನ್, ಓಕೆ. ಪೆಟ್ರೋಲ್ ವೆಹಿಕಲ್ ಹಾಂ ಹಾಂ ತುಂಬ ಚೆನ್ನಾಗಿದೆ ಗಾಡಿ. ಓಕೆ. ಅಂದರೆ 0 ಡೌನ್ ಪೇಮೆಂಟಲ್ಲಿ ಆಗುತ್ತೆ, ಮಾಡೆಲ್ ವೆಹಿಕಲ್ ಆಗಿರೋದ್ರಿಂದ, ಅಂದರೆ ರೀಸೆಂಟ್ ವೆಹಿಕಲ್ ಆಗಿರೋದ್ರಿಂದ. ಸೊ ಬೇಕು ಅನ್ನೋರು ಇದನ್ನು ಕೂಡ ಪ್ರೊಸೀಡ್ ಮಾಡ್ಬೋದು. ನೀವೇನಾದರೂ ಹೋಂಡಾ ಸಿಟಿ ಹುಡುಕ್ತಾ ಇದ್ರೆ ಇವ್ರ ಹತ್ರ 2 ಗಾಡಿಗಳಿರುತ್ತೆ. ಒಂದು ವಿತ್ ಸನ್ ರೂಫು, ಇನ್ನೊಂದು ವಿತೌಟ್ ಸನ್ ರೂಫು. ಅಂದರೆ ಮಾಡೆಲ್ ಬೇರೆ ಇರುತ್ತೆ. ಸೊ ಈಗ ನೀವೇ ನೋಡ್ತಾ ಇದ್ರೆ ಇದು ಬಂದು ವಿತೌಟ್ ಸನ್ ರೂಫು. ವಿತ್ ಸನ್ ರೂಫ್ದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀವಿ. ಸರ್ ಈಗ ವಿತೌಟ್ ಸನ್ ರೂಫ್ದು ಹೋಂಡಾ ಸಿಟಿ ಡೀಟೇಲ್. ಸರ್ 2014 ಮಾಡಲು ಸಿಂಗಲ್ ಓನರು, ಡೀಸೆಲ್ ವೆಹಿಕಲ್, 74,000 ಓಡಿದೆ. ಓಕೆ. ಸರ್ ಫೈನಲ್ ಟು ಫೈನಲ್ 4.5 ಕೊಟ್ಬಿಡ್ತೀವಿ ಸರ್. 4.5ಗೆ. 4.5ಗೆ. ಓಕೆ. ಲೋನು ಸರ್ ಇದಕ್ಕೆ ಲೋನ್ ಬೇಕಂದ್ರೆ 4 ಲಕ್ಷ ಲೋನ್ ಆಗುತ್ತೆ ಸರ್. 50,000 ಡೌನ್ ಪೇಮೆಂಟ್. ಓಕೆ. 50,000 ಡೌನ್ ಪೇಮೆಂಟಲ್ಲಿ ನೀವು ಈ ಹೋಂಡಾ ಸಿಟಿ ಕೂಡ ತಗೋಬೋದು. ವಿತ್ ಸನ್ ರೂಫ್ ಇರುವಂಥ ಗಾಡಿ ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ. ಹೋಂಡಾ ಸಿಟಿ ವಿತ್ ಸನ್ ರೂಫ್ ಅಂದರೆ ಸೂರ್ಯ ಚಾಮಣಿ ಜೊತೆ ಇರೋಂಥದ್ದು. ನೀವು ಇಲ್ಲಿ ನೋಡಿದಾಗ ಕಾರ್ ಏನೋ ಗಲೀಜಾಗಿದೆ ಅಂತ ಅನ್ಕೋಬೇಡಿ. ಸೊ ಇದು ಬಂದು ಇವಾಗ ಇಲ್ಲಿ ಮಳೆ ಬರ್ತಿರೋದ್ರಿಂದ ಮಳೆ ನೀರು ಬಿದ್ದು ಹಾಗಾಗಿದೆ ಅಷ್ಟೇ ಇದು. ಸರ್ ಈಗ ಇದ್ರ ಬಗ್ಗೆ ಡೀಟೇಲು. ಸರ್ 2019 ಮಾಡಲು ZX ಫುಲ್ ಟಾಪ್ ಎಂಡ್ ಗಾಡಿ ಇದು. ಓಕೆ. ಹೋಂಡಾ ಸಿಟಿಲೇ ಇದೆ ಟಾಪ್ ಎಂಡ್. ಸರ್ ಇದು ಸಿಂಗಲ್ ಓನರು, 1 ಲಕ್ಷ ಚಿಲ್ಲರೆ ಓಡಿದೆ, ಡೀಸೆಲ್ ವೆಹಿಕಲ್. ಓಕೆ. ಐಡಿ ಟೆಕ್ಕು. ಪ್ರೈಸ್ 10.5 ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 9.5 ಲಕ್ಷ ಕೊಡ್ತೀವಿ ಸರ್ ಗಾಡಿ. 9.5 ಲಕ್ಷಕ್ಕೆ. ಲೋನ್ ಬೇಕು ಅನ್ನೋರಿಗೆ 9.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ಹೊಸ ಕಾರ್ ಬಂದು ಇದು ನಿಮಗೆ 18 lakhs ಮೇಲಿದೆ ಗಾಡಿ. ಓಕೆ. ಟಾಪ್ ಎಂಡ್ ಗಾಡಿ ಇದು. 10.5 ಲಕ್ಷ ಹೇಳ್ತಾ ಇರೋದು, 9.5 ಲಕ್ಷ ಫೈನಲ್ ಕೊಡ್ತೀವಿ ಸರ್. ಲೋನ್ ಬೇಕು ಅನ್ನೋರಿಗೆ 9 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್. ಹೌದು. 2019 ಮಾಡಲ್ ಸಿಂಗಲ್ ಓನರ್, ಡೀಸೆಲ್ ವೆಹಿಕಲ್. ಓಕೆ. ಸೊ ಜೊತೆಗೆ ಸರ್ ಈಕೋ ಕೂಡ ಇದೆ. ಈಕೋ ಬಗ್ಗೆ ಡೀಟೇಲು ಸರ್. ಸರ್ 2022 ಮಾಡಲು ಈಕೋ 5 ಸೀಟ್ರು AC, ಆಪ್ಷನಲ್ ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ಓಕೆ. ಸರ್ ಫೈನಲ್ ಟು ಫೈನಲ್ಲು 5,25,000 ಬಂದರೆ ಕೊಟ್ಬಿಡ್ತೀವಿ ಸರ್. 5,25,000ಗೆ. ಲೋನ್ ಬೇಕು ಅನ್ನೋರಿಗೆ 5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 25,000 ಡೌನ್ ಪೇಮೆಂಟ್. 25,000 ಡೌನ್ ಪೇಮೆಂಟ್ ಇದೆ ಸರ್. ಓಕೆ. ಬರೀ 20,000 ಓಡಿದೆ ಅಷ್ಟೇ. 20,000 ಹೊಡಿದೆ ಅಷ್ಟೇ. ಓಕೆ. ಒಂದು ವೇಳೆ ನೀವೇನಾದರೂ ಈಕೋ ಬೇಡ ಅಂದರೆ ನೀವು ನೋಡ್ತಾ ಇರ್ಬೋದು ಈಕೋ ಕಾರ್ಗೋ ಕೂಡ ಇರುತ್ತೆ. ಅದರಲ್ಲೂ ಕೂಡ ಎಲ್ಲೋ ಬರ್ಡ್ ವೆಹಿಕಲ್ ಇದು. ಡೀಟೇಲು ಸರ್ ಇದು. ಸರ್ ಇದು ಕಾರ್ಗೋ, ಮಾರುತಿ ಈಕೋ ಕಾರ್ಗೋ, ಪೆಟ್ರೋಲ್ ವಿತ್ CNG. ಪೆಟ್ರೋಲ್ CNG. ಓಕೆ. ಎರಡು ಬರುತ್ತೆ, ಕಂಪ್ನಿಯಿಂದನೇ ಬರುತ್ತೆ. ಬರೀ 20,000 ಓಡಿದೆ ಇದು ಕೂಡ. ಹೌದು. 20,000 ಓಡಿದೆ. ಸರ್ ಫೈನಲ್ ಟು ಫೈನಲ್ 4.5 ಲಕ್ಷ ಬಂದರೆ ಕೊಟ್ಬಿಡ್ತೀವಿ ಸರ್. ಲೋನ್ ಬೇಕು ಅನ್ನೋರಿಗೆ 4.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 0 ಡೌನ್ ಪೇಮೆಂಟಲ್ಲಿ. ಹೌದು. ಮಾಡಲ್ ಯಾವುದಂದ್ರೆ ಇದು 2022 ಮಾಡಲು ಸಿಂಗಲ್ ಓನರು, ಪೆಟ್ರೋಲ್ ವಿತ್ LPG. ಓಕೆ ಸರ್. LPG ಅಲ್ಲ, CNG, ಸಾರಿ. CNG. ಓಕೆ. CNG ಜೊತೆ ಬರುವಂಥದ್ದು. ಸೊ ನೆಕ್ಸ್ಟ್ ಸರ್ ಇನೋವಾ. ಸರ್ ಇನೋವಾ 2011 ಮಾಡಲು. ಓಕೆ. 11 ಮಾಡಲು ಸೆಕೆಂಡ್ ಓನರು, 1 ಲಕ್ಷ ಓಡಿದೆ. ಸರ್ ಫೈನಲ್ ಟು ಫೈನಲ್ಲು 6,60,000 ಬಂದರೆ ಗಾಡಿ ಕೊಟ್ಬಿಡ್ತೀವಿ. 6,60,000ಕ್ಕೆ. 60,000. ಓಕೆ. ಯಾವುದು ಇದೆಯಾ ಸರ್ ಹಿಂದೆ? ಹಿಂದೆ ಇದೆ ಸರ್. ಓಕೆ. ಹಿಂದೆ ಒಂದು ವೆಹಿಕಲ್ ಇರುತ್ತೆ, ಅದ್ರ ಬಗ್ಗೆ ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಹೇಳಿ ಸರ್. ಫಿಯಟ್ ಲೀನಿಯಾ. ಸರ್ ಫಿಯಟ್ ಲೀನಿಯಾ ಟಾಪ್ ಆ್ಯಂಡ್ ವರ್ಷನ್ ಸರ್ ಇದು. ಓಕೆ. ನಿಮಗೆ ಅಲೈಸು, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್ 2009 ಮಾಡಲ್ ಸಿಂಗಲ್ ಓನರ್, ಡೀಸೆಲ್ ವೆಹಿಕಲ್ಲು, ವಾಟರ್ ಜೆಟ್ ಮಲ್ಟಿಜೆಟ್ ಇಂಜಿನ್ ಇದು. ಓಕೆ. ಫೈನಲ್ ಟು ಫೈನಲ್ 2,10,000 ಬಂದರೆ ಗಾಡಿ ಕೊಟ್ಟು. 2,10,000ಗೆ. ಹೌದು. ಓಕೆ. 2,10,000ಕ್ಕೆ ಎಕ್ಸಲೆಂಟ್ ಕಂಡೀಷನ್ ಇರುವಂಥದ್ದು. ಅಲೋ ವಿಲ್ಸು ಎಲ್ಲನೂ ಕೂಡ ಬರುವಂಥ ಗಾಡಿ. ನೀವೇನಾದರೂ ಪೆಟ್ರೋಲ್ದು ಬೇಡ ಸರ್, ಡೀಸೆಲ್ದು ಬೇಡ ಸರ್, LPGನೂ ಬೇಡ ಸರ್, CNGನೂ ಬೇಡ ಸರ್ ಅಂದರೆ EV ಗಾಡಿ ಕೂಡ ಇವ್ರ ಹತ್ರ ಇರುತ್ತೆ. ಡೀಟೇಲ್ ಸರ್. ಸರ್ 2017 ಮಾಡಲು E2 P8 ಅಂತ ಇದು. ಓಕೆ. ಮಹೇಂದ್ರ E2 P8 ಎಲೆಕ್ಟ್ರಿಕಲ್ ಗಾಡಿ. ಓಡಿರೋದು ಬರೀ 60,000 ಓಡಿದೆ. ತುಂಬ ಚೆನ್ನಾಗಿದೆ ಗಾಡಿ. ಓಕೆ.
ಸರ್ ಫೈನಲ್ ಟು ಫೈನಲ್ 2,60,000 ಬಂದರೆ ಗಾಡಿ ಕೊಟ್ಬಿಡ್ತೀವಿ ಸರ್. 2,60,000. 2,60,000 4 ಸೀಟರು 4 ಡೋರ್ ಇದು. ಓಕೆ ಸರ್. ಈಗೇನು ನೋಡ್ತಾ ಇದ್ದೀರಾ ಕಾರ್ ನೋಡಿದ್ರೆ ನೀವು ಕೂಡ ನಂಬೋದಿಲ್ಲ, ಯಾಕಂದರೆ ಕ್ವಾಲಿಸ್ ಯಾವ ರೀತಿ ಮೇಂಟೈನ್ ಮಾಡಿದ್ದಾನೆ ಅಂತಲೇ ನೋಡ್ತಾ ಇರ್ಬೋದು. ಸೊ ನಿಮಗೆ ಏನು ಒಳ್ಳೆ ಹಬ್ಬ ಅಂದರೆ ಒಂದು 2-3 ವರ್ಷ ಹಳೆ ಗಾಡಿ ಥರ ನಿಮ್ಗೆ ಕಾಣಿಸುತ್ತೆ. ಸೊ ಆ ಥರ ಇರುವಂಥದ್ದು, ಅದು ಕೂಡ ಡೀಸೆಲ್ ವೇರಿಯಂಟು, ತುಂಬಾ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುವಂಥದ್ದು. ಯಾಕಂದ್ರೆ ನನಗೆ ಪರ್ಸ್ನಲಿ ಫೀಲ್ ಆಗಿದ್ದು, ನಾನೇ ಇಲ್ಲಿ ಒಳಗಡೆ ಪಾರ್ಕ್ ಮಾಡಿದ್ದು ಗಾಡಿನ, ಇದು ಔಟ್ಸೈಡ್ ಇತ್ತು, ಒಳಗಡೆ ನಾ ಪಾರ್ಕ್ ಮಾಡಿದ್ದೀನಿ. ತುಂಬಾ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುವಂಥದ್ದು. ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು? ಸರ್ ಇದು ಕ್ವಾಲಿಸು ಚೆನ್ನಾಗಿದೆ ಗಾಡಿ, ಎಲ್ಲ ವೆಲ್ ಮೇಂಟೆನ್ಸು. ಇದಕ್ಕೆ 3 ಲಕ್ಷ ಪ್ರೆಸೆಂಟ್ ಖರ್ಚು ಮಾಡಿದ್ದಾರೆ ಕಸ್ಟಮರು. ಓಕೆ. ಇಂಟೀರಿಯರು ಮತ್ತು ಅಲೈಸು ಮತ್ತು ಗಾಡಿ ತುಂಬ ಚೆನ್ನಾಗಿದೆ ಸರ್. ಕಸ್ಟಮರ್ ಬಂದು ಸ್ವಲ್ಪ ಪ್ರೈಸು 4 ಲಕ್ಷ ಹೇಳ್ತಾ ಇದ್ದಾರೆ. ಕಸ್ಟಮರ್ 4 ಲಕ್ಷ ಹೇಳೋದ್ರಿಂದ ಈ ಗಾಡಿನ ನಿಮ್ಮ ಹತ್ರ ವೀಡಿಯೋ ಮಾಡಿಸ್ತಾ ಇದ್ದೀನಿ. ಡೈರೆಕ್ಟ್ ಕಸ್ಟಮರ್ದು ಗಾಡಿ. ಯಾರ ಇಂಟ್ರೆಸ್ಟ್ ಇರೋರು ಕಸ್ಟಮರ್ ನಂಬರ್ ಕೊಡ್ತೀನಿ, ಡೈರೆಕ್ಟಾಗಿ ಮಾತಾಡ್ಬೋದು ಸರ್. ಓಕೆ. ಡೈರೆಕ್ಟ್ ಕಸ್ಟಮರ್ ಟು ಕಸ್ಟಮರು ಈ ಗಾಡಿ ನಂಬರ್ ಕೊಟ್ಬಿಡ್ತೀನಿ, ಮಾತಾಡಿ. 4 ಲಕ್ಷ ಹೇಳ್ತಾ ಇದ್ದಾರೆ, ಯಾಕೆಂದರೆ ತುಂಬ ಖರ್ಚು ಮಾಡಿಬಿಟ್ಟಿದ್ದಾರಂತೆ. ಓಕೆ. 3 ಲಕ್ಷ ಖರ್ಚು ಮಾಡಿದ್ದಾರೆ. ಅವ್ರ ಲೆಕ್ಕದಲ್ಲಿ 50,000 ಅಷ್ಟೇ ಗಾಡಿ ಸಿಗ್ತಾ ಇರೋದು. ಟೋಟಲ್ 4 ಲಕ್ಷ ಹೇಳ್ತಾ ಇದ್ದಾರೆ. ಓಕೆ. ಒಂದು 3.5 ಗಂಟೆ ಮಾಡ್ಕೊಡ್ಬೋದು ಸರ್ ಫೈನಲ್. ಓಕೆ ಸರ್. ಮಾರುತಿ ಸುಜುಕಿ ಬ್ರೆಜಾ. ಸೊ ನೀವು ನೋಡ್ತಾ ಇರ್ಬೋದು, ಅದರಲ್ಲೂ ಕೂಡ ಡೀಸೆಲ್ ಇಂಜಿನು, ಅಲೋ ವೀಲ್ಸು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು ಪ್ರತಿಯೊಂದು ಕೂಡ ಇರುವಂಥದ್ದು. ಯಾವ ವೇರಿಯಂಟ್ ಸರ್ ಇದು? ಸರ್ ZDI ಸರ್ ಇದು. ಓಕೆ. ಟಾಪ್ ಎಂಡ್ ಡೀಟೇಲು ಸರ್ 2017 ಮಾಡಲು ZDI. ಸೆಕೆಂಡ್ ಓನರ್ ಆಗಿದೆ, 1 ಲಕ್ಷ ಚಿಲ್ಲರೆ ಓಡಿದೆ. ಓಕೆ ಸರ್ ಫೈನಲ್ ಟು ಫೈನಲ್ಲು 6,60,000 ರೂಪಾಯಿ ಗಾಡಿ ಕೊಟ್ಬಿಡ್ತೀವಿ ಸರ್. 6,60,000ಕ್ಕೆ? 6,60,000 ಕೊಟ್ಬಿಡ್ತೀವಿ. ಓಕೆ. ಲೋನು ಸರ್ ಇದಕ್ಕೆ? ಲೋನ್ ಬೇಕು ಅಂದರೆ 6,500 ಲೋನ್ ಆಗುತ್ತೆ ಸರ್. 10,000? 10,000 ಡೌನ್ ಪೇಮೆಂಟ್ ಅಷ್ಟೇ. 10,000 ಡೌನ್ ಪೇಮೆಂಟ್? 10,000 ಡೌನ್ ಪೇಮೆಂಟ್ ಅಂದರೆ ಗಾಡಿಗೆ ಲೋನ್ ಮಾಡಿಸ್ಕೊಂಡು. ಹೌದು. 17 ಮಾಡಲು ZDI ಗಾಡಿ. ಓಕೆ. 10,000 ಡೌನ್ ಪೇಮೆಂಟ್ ನಿಮಗೆ ಬ್ರೆಜಾ ಕೂಡ ಸಿಗುತ್ತೆ. ಸೊ ಬೇಕು ಅನ್ನೋ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಸರ್ ಪುಂಟೋ. ಸರ್ Fiat Punto ಕ್ವಾರ್ಟರ್ ಜೆಟ್. ಓಕೆ. 11 ಮಾಡಲು ಸರ್ ಫೈನಲ್ ಟು ಫೈನಲ್ 1.5 ಲಕ್ಷ ಬಂದರೆ ಕೊಟ್ಬಿಡ್ತೀವಿ ಸರ್. 1.5 ಲಕ್ಷಕ್ಕೆ ಡೀಸೆಲ್ ಗಾಡಿ. ಓಕೆ. ಅದು ಕೂಡ ಡೀಸೆಲ್ 18-20+ ಮೈಲೇಜ್ ಬರುವಂಥದ್ದು. ನೆಕ್ಸ್ಟ್ ಸರ್ ಓಮಿನಿ. ಸರ್ 2012 ಮಾಡಲು ಓಮಿನಿ ಸಿಂಗಲ್ ಓನರು ಬರೀ 50,000 ಹೊಡಿದೆ ಸರ್ ಇದು. ಓಕೆ. ಸಿಂಗಲ್ ಓನರ್ ಗಾಡಿ. ಓಮಿನಿ 12 ಮಾಡಲು ಸಿಂಗಲ್ ಓನರು ಬರೀ 50,000 ಹೊಡಿದೆ. ಸರ್ ಫೈನಲ್ ಟು ಫೈನಲ್ 2.5 ಬೇಕು ಅಂತ ಹೇಳ್ತಾ ಇದ್ದೀವಿ. 2.35 ಬಂದರೆ ಗಾಡಿ ಕೊಟ್ಬಿಡ್ತೀವಿ. 2,35,000ಕ್ಕೆ? ಹೌದು. ಓಕೆ ಸರ್.